ಶಿವಪುರಾಣವು ಶಿವನ ಮಹಿಮೆಯನ್ನು ವಿವರಿಸುವಂತಹ ಪುರಾಣವಾಗಿದೆ. ಹಿಂದೂ ಧರ್ಮದಲ್ಲಿ ಉಲ್ಲೇಖಿಸಲಾದ 18 ಮಹಾಪುರಾಣಗಳಲ್ಲಿ ಒಂದಾದ ಶಿವಪುರಾಣವು ಶೈವ ಪಂಥಕ್ಕೆ ಸೇರಿದ ಶ್ರೇಷ್ಠವಾದ ಪುರಾಣವಾಗಿದೆ. ಇದು ಕೇವಲ ಶಿವನ ಮಹಿಮೆಯನ್ನು ಮಾತ್ರವಲ್ಲ, ಅವನ ವಿವಿಧ ರೂಪಗಳನ್ನು, ಅವತಾರಗಳನ್ನು, ಕಥೆಗಳನ್ನು, ಶಿವನಿಗೆ ಸಂಬಂಧಿಸಿದ ಜ್ಯೋತಿರ್ಲಿಂಗಗಳನ್ನು ಹಾಗೂ ಶಿವಪೂಜೆ ಮತ್ತು ವ್ರತದ ಕುರಿತು ವಿವರಿಸಲಾಗಿದೆ. ಶುದ್ಧವಾದ ಮನಸ್ಸಿನಿಂದ ಮತ್ತು ಭಕ್ತಿಯಿಂದ ಪೂಜಿಸುವುದರಿಂದ ಭಕ್ತನು ಖಂಡಿತವಾಗಿಯೂ ಮಂಗಳಕರ ಫಲಿತಾಂಶವನ್ನು ಅನುಭವಿಸುತ್ತಾನೆ. ಸರಳ ಆಚರಣೆಗಳಿಂದಲೂ ಶಿವನು ಸುಲಭವಾಗಿ ಸಂತೋಷಪಡುತ್ತಾನೆ. ಒಬ್ಬ ಶಿವಭಕ್ತನು ಶುದ್ಧವಾದ ಹೃದಯದಿಂದ ಶಿವಲಿಂಗಕ್ಕೆ ಒಂದು ಹನಿ ನೀರನ್ನು ಅರ್ಪಿಸಿದರೂ ಅವನು ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ. ಶಿವಪುರಾಣವು ಶಿವನನ್ನು ಕೋಪಗೊಳಿಸುವಂತಹ ಕ್ರಿಯೆಗಳ ಬಗ್ಗೆ ಹೇಳಿದೆ. ಅಂತಹ ಕ್ರಿಯೆಗಳನ್ನು ತಪ್ಪಿಸುವುದರಿಂದ ಶಿವನ ಕೋಪದಿಂದ ಮುಕ್ತಿಯನ್ನು ಪಡೆಯಬಹುದಾಗಿದೆ. ಹಾಗಾದರೆ ಯಾವ 3 ತಪ್ಪುಗಳನ್ನು ಮಾಡಿದರೆ ಶಿವನ ಕೋಪಕ್ಕೆ ಗುರಿಯಾಗುತ್ತೇವೆ ಎಂದು ನೋಡೋಣ. ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯದಾಗಿ ಪರಸ್ತ್ರೀ ಹಾಗೂ ಪರಪುರುಷನ ಸಹವಾಸ. ಶಿವಪುರಾಣದ ಪ್ರಕಾರ ತಮ್ಮ ಸಂಗಾತಿಯನ್ನು ಹೊರತುಪಡಿಸಿ ಬೇರೆ ಪುರುಷ ಅಥವಾ ಮಹಿಳೆಯ ಮೇಲೆ ಕೆಟ್ಟ ಕಣ್ಣು ಹಾಕುವುದನ್ನು ಪಾಪಿಗಳೆಂದು ಪರಿಗಣಿಸಲಾಗುತ್ತದೆ. ಅಂತಹ ವ್ಯಕ್ತಿಗಳು ಶಿವನ ಕೋಪಕ್ಕೆ ಗುರಿಯಾಗುತ್ತಾರೆ. ಪರಸ್ತ್ರೀ ಅಥವಾ ಪರಪುರುಷನ ಸಹವಾಸ ಮಾಡಿದ ವ್ಯಕ್ತಿಯನ್ನು ಶಿವನು ಎಂದಿಗೂ ಕ್ಷಮಿಸಲಾರ. ಇನ್ನು ಎರಡನೆಯದು ದಾನವನ್ನು ಹಿಂಪಡೆಯುವುದು. ದಾನಗಳನ್ನು ನೀಡಿ ನಂತರ ಅವುಗಳನ್ನು ಹಿಂಪಡೆದುಕೊಳ್ಳುವುದು, ತಮ್ಮ ಗುರುವಿನ ಹೆಂಡತಿಯ ಮೇಲೆ ಕೆಟ್ಟ ಕಣ್ಣು ಹಾಕುವುದು ಮತ್ತು ಧರ್ಮವನ್ನು ಅಗೌರವಿಸುವುದನ್ನು ಮಹಾಪಾಪಿಗಳೆಂದು ಪರಿಗಣಿಸಲಾಗುತ್ತದೆ. ಇನ್ನು ಮೂರನೆಯದು ಪೋಷಕರನ್ನು ಅವಮಾನಿಸುವುದು. ದೇವಾಲಯದಿಂದ ಕಳ್ಳತನ ಮಾಡುವುದು, ಯಾವುದೇ ತಪ್ಪು ಮಾಡದವನನ್ನು ತಪ್ಪಿತಸ್ಥನಾಗಿ ಮಾಡಿ ಅವನಿಗೆ ಹಾನಿಯನ್ನುಂಟು ಮಾಡುವುದು, ಮಹಿಳೆಯರು ಮತ್ತು ಪೋಷಕರೊಂದಿಗೆ ಕಠಿಣ ಮಾತುಗಳನ್ನಾಡುವುದು, ಪೋಷಕರ ಮನಸ್ಸಿಗೆ ನೋವುಂಟು ಮಾಡುವುದು ಮತ್ತು ಪೂರ್ವಜರನ್ನು ಅವಮಾನಿಸುವುದು ಕ್ಷಮಿಸಲಾರದ ಅಪರಾಧವೆಂದು ಪರಿಗಣಿಸಲಾಗುತ್ತದೆ. ಶಿವಪುರಾಣದಲ್ಲಿ ಹೇಳಿರುವ ಪ್ರಕಾರ ಯಾವ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಈ 3 ತಪ್ಪುಗಳನ್ನು ಮಾಡುತ್ತಾನೋ ಅವನು ಶಿವನ ಕೋಪಕ್ಕೆ ಗುರಿಯಾಗುತ್ತಾನೆ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಆದಷ್ಟು ಸಂತೋಷದಿಂದ ಯಾರನ್ನೂ ನೋಯಿಸದೆ ಜೀವನ ಮಾಡಿ ಅಂತ ಈ ಮೂಲಕ ಹೇಳ್ತೀನಿ. ಧನ್ಯವಾದಗಳು.